ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಪ್ರಜಾಸೌಧ ಸ್ಥಳ ವಿರೋಧಿಸಿ ಧರಣಿ 45ನೇ ದಿನಕ್ಕೆ ಕಾಲಿಟ್ಟ ಹೋರಾಟಕ್ಕೆ ಬೊಮ್ಮನಹಳ್ಳಿ ಯುವಕರಿಂದ ಸಾಥ್. ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಬಳಿ ನಿರ್ಮಿಸಲು ಉದ್ದೇಶಿಸಿರುವ ಪ್ರಜಾಸೌಧದ ಸ್ಥಳ ಆಯ್ಕೆಯನ್ನ ವಿರೋಧಿಸಿ ನಡೆಯುತ್ತಿರುವಂತಹ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಯಶಸ್ವಿಯಾಗಿ 45ನೇ ದಿನಕ್ಕೆ ಕಾಲಿಟ್ಟಿದೆ. ಗುರುವಾರ 44 ದಿನಗಳನ್ನ ಪೂರೈಸಿದ ಈ ಹೋರಾಟಕ್ಕೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಮಾರುತೇಶ್ವರ ಯುವಕ ಮಂಡಳಿ ಸಂಘವು ಸಂಪೂರ್ಣ ಬೆಂಬಲ ಘೋಷಿಸಿ ಧರಣಿಯಲ್ಲಿ ಭಾಗವಹಿಸುವ ಮೂಲಕ ಶಕ್ತಿ ತುಂಬಿತು. ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಮುಖಂಡರು ಹಾಗೂ ಯುವಕರು ಜನವಸತಿ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಸೌಧ ನಿರ್ಮಾಣ ಮಾಡುವುದರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿರ್ಜನ ಪ್ರದೇಶದಲ್ಲಿ ಸುರಕ್ಷತೆಯ ಭೀತಿ. ಬೊಮ್ಮನಹಳ್ಳಿಯು ಯುವ ಮುಖಂಡರಾದ ಜಗನ್ನಾಥ್ ಮಸರ್ಕಲ್ ಹಾಗೂ ಸಿದ್ದಪ್ಪ ಕಟ್ಟಿಮನಿ ಮಾತನಾಡಿ, ಪ್ರಜಾಸೌಧವು ಸಾರ್ವಜನಿಕರಿಗೆ ಸುಲಭವಾಗಿ ತಲುಪುವಂತಿರಬೇಕು. ಆದರೆ ಈಗ ಗುರುತಿಸಲಾದ ಸ್ಥಳವು ಪಟ್ಟಣದಿಂದ ಬಹಳ ದೂರವಿದ್ದು ನಿರ್ಜನವಾಗಿದೆ. ಇಲ್ಲಿ ಸೌಧ ನಿರ್ಮಿಸಿದರೆ ವೃದ್ಧರು, ಮಹಿಳೆಯರು, ವಿದ್ಯಾರ್ಥಿಯರು ಮತ್ತು ಅಂಗವಿಕಲರಿಗೆ ಓಡಾಡಲು ಭದ್ರತೆಯ ದೃಷ್ಟಿಯಿಂದ ಹಾಗೂ ಸಾರಿಗೆ ದೃಷ್ಟಿಯಿಂದ ದೊಡ್ಡ ಸಂಕಷ್ಟ ಎದುರಾಗಿದೆ. ಸರ್ಕಾರ ಹಾಗೂ ಸ್ಥಳೀಯ ಶಾಸಕರು ತಮ್ಮ ಹಠಮಾರಿತನ ಬಿಟ್ಟು ಪಟ್ಟಣದ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಸರ್ಕಾರಿ ಜಾಗದಲ್ಲಿಯೇ ಕಟ್ಟಡ ನಿರ್ಮಿಸಬೇಕು ಎಂದು ಆಗ್ರಹಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕಿಡಿ. ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯವೈಖರಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು, ಸಚಿವರು ಇಡೀ ಜಿಲ್ಲೆಗೆ ಜವಾಬ್ದಾರರು. 44 ದಿನಗಳಿಂದ ಜನರು ನ್ಯಾಯಕ್ಕಾಗಿ ಬೀದಿಯಲ್ಲಿ ಕುಳಿತಿದ್ದರು. ಸಚಿವರು ಕಣ್ಣು ಮುಚ್ಚಿ ಕುಳಿತಿರುವುದು ವಿಷಾದನೀಯ. ಜಾಗ ದಾನ ನೀಡಿದವರ ಹಿಂದೆ ಸ್ವಹಿತಾಸಕ್ತಿ ಇದ್ದು ತಮ್ಮ ಭೂಮಿಯನ್ನ ವಾಣಿಜ್ಯೀಕರಣಗೊಳಿಸುವ ಹುನ್ನಾರ ನಡೆದಿದೆ ಎಂದು ಗಂಭೀರ ಆರೋಪ ಮಾಡಿದರು. ಹೋರಾಟದಲ್ಲಿ ಪಾಲ್ಗೊಂಡರು. ಧರಣಿಯಲ್ಲಿ ಬೊಮ್ಮನಹಳ್ಳಿ ಗ್ರಾಮದ ಪ್ರಮುಖರಾದ ಬಸವರಾಜ್ ಕೊಂಡಗೂಳಿ, ಸಂಗಣ್ಣ ಬಿರಾದರ್, ವಿಠಪ್ಪ ಡೋರ್ನಹಳ್ಳಿ, ಶಿವಲಿಂಗ ಮಸರ್ಕಲ್, ಮರಣ್ ಕಟ್ಟಿಮನಿ, ಖಾನ್ಸಾಬ್ ಗುತ್ತಿಹಾಳ, ಮಲ್ಲು ಕಲಬುರ್ಗಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಹೋರಾಟ ಸಮಿತಿಯ ಅಧ್ಯಕ್ಷ ದಶರಥ್ ಸಿಂಗ್ ಮನ್ಗೋಳಿ, SB ಕಟ್ಟಿಮನಿ, RS ಪಾಟೀಲ್ ಕುಜಬಾಳ, ಮುತ್ತಪ್ಪ ಚಮ್ಲಾಪುರ್, ಕಾಶಿನಾಥ್ ಮುರಾಳ್, ಮುರುಗೆಪ್ಪ ಸರ್ಶೆಟ್ಟಿ, ದತ್ತು ಎಪ್ಸೂರ್ ಹಾಗೂ ಪರಶುರಾಮ್ ತಂಗಡಗಿ, ನಾಗೇಶ್ ಕಟ್ಟಿಮನಿ, ದೇವೇಂದ್ರ ಆದಿಮನಿ, ವಿಜಯ್ ಸಿಂಗ್ ಅಜೇರಿ, ಮಹೇಶ್ ಚಲವಾದಿ, ಪ್ರಕಾಶ್ ಅಜೇರಿ, ಮುದ್ಕಪ್ಪ ಬಡಿಗೆ, ಸಿರಿಸ್ಕುಮಾರ್ ಅಜೇರಿ, ಮಲ್ಲುಮೇಟಿ, ಸದ್ದಾಂ ಹುಸೇನ್ ಬಿಳಗಿ ಸೇರಿದಂತೆ ಅನೇಕರು ಮತ್ತು ಪಟ್ಟಣದ ಗಣ್ಯರು ಭಾಗವಹಿಸಿದ್ರು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಅವ್ರ ಗ್ಯಾರಂಟಿ ಯೋಜನೆಯ ಏನು ಗೃಹಲಕ್ಷ್ಮಿ ತಾಯಿದೇರು ಅಕ್ಕಂಗಿರಲ್ಲ, ಅವರು ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಡಕ್ಕೆ ಈಗಾಗಲೇ ನಮ್ಮ ಸುತ್ತಮುತ್ತಲ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ 5 ಹಳ್ಳಿಯವರಂತೂ ನಮ್ಮ ಗಮನಕ್ಕೆ ತಂದಾರ. ಇದು ಪ್ರತಿ ಹಳ್ಳಿಗೆ ಹೋಗಿ ನಮ್ಮ ತಾಳಿಕೋಟೆ ಪಟ್ಟಣಕ್ಕೆ ಎಷ್ಟು ಹಳ್ಳಿ ಸಂಬಂಧಪಡ್ತಾವ ಅಷ್ಟು ಹಳ್ಳಿಯವರು ಕೂಡ ಈ ಹೋರಾಟಕ್ಕೆ ಮಹಿಳೆಯರು, ಹಿರಿಯರು, ಅಕ್ಕ ತಂಗಿಯರು ಸಂಪೂರ್ಣ ಬೆಂಬಲ ಕೊಡುವಂತ ಕೆಲಸ ಮಾಡ್ಲಿಕ್ಕತ್ತಾರ. ಅದಕ್ಕೆ ಈ ಕ್ಷೇತ್ರದ ಉದ್ಯಮ ಮತಕ್ಷೇತ್ರದ ಶಾಸಕರು ಅಪ್ಪಾಜಿ ನಾಡಗೌಡರು ಇದನ್ನ ಆಗ್ಲಾರ್ದಂಗ ನೋಡ್ಕೊಂಡು ಈ ಹೋರಾಟಕ್ಕೆ ವಿನಂತಿ ವಿದಾಯ ಹೇಳಿ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಅನುಕೂಲ ಆಗಂತ ನ್ಯಾಯವನ್ನ ಕೊಟ್ಟು ಈ ಹೋರಾಟನ ಮುಕ್ತಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ. ಇದು ಹಿಂಗೆ ಮುಂದುವರೆದ ಕರೆ ಆದ್ರೆ ಇದು ಮುಂದಿನ ಪರಿಣಾಮ ನೀವು ಎದುರಿಸಬೇಕಾಗತ್ತ. ಅದಕ್ಕೆ ಜನರು, ಸಾರ್ವಜನಿಕ ಶಕ್ತಿ ಮುಂದೆ ಸರ್ಕಾರ, ಅಧಿಕಾರ ಯಾವುದೂ ಗೌರವಲ್ಲ. ಸಾರ್ವಜನಿಕರು ಪ್ರತಿಯೊಬ್ಬರ ಕೂಗು ಅದು ಇಲ್ಲಿ ಬರೀ ತಾಳಿಕೋಟೆ, ವಿಜಯಪುರ ಜಿಲ್ಲಾ ಕೇಳಕತ್ತದ. ಜನರು ಸೇರಿನೇ ನಿಮ್ಮನ್ನ ಜನನಾಯಕರು ಮಾಡ್ಯಾರ, ಅವ್ರನ್ನೇ ನೀವು ತುಳಿಯುವಂತ ಕೆಲಸ ಮಾಡ್ಲಿಕ್ಕತ್ತೀರಿ. ಅದಕ್ಕೆ ದಯವಿಟ್ಟು ಹಿರಿಯರಿದ್ದೀವಿ, ನಾವು ನಿಮ್ಮ ಕಾರ್ಯಕರ್ತರು, ಹಿಂದಕ್ಕೆ ನಮ್ಮ ತಂದೆಯವರು, ನಿಮ್ಮ ಕ್ಷೇತ್ರಕ್ಕೆ ನಮ್ಮ ಹಳ್ಳಿ ಬರಾಗ 20 ವರ್ಷ ನಿಮ್ಮ ಮುಖಂಡರಿದ್ರವರು, ಅವ್ರು ನಿಮಗ ಎಲ್ಲರೂ ಧನ್ಯರು ನಾಡ್ಬೋಡ್ರು ಅಂದ್ರೆ ಕಾಕಾರ ಅಂತಿದ್ರು. ಅದಕ್ಕೆ ನಾನು ನಿಮ್ಮ ಮೊಮ್ಮಗನಾಗಿ ಭಾವಿಸಕತ್ತೀನಿ. ದಯವಿಟ್ಟು ಈ ಹೋರಾಟನ ಇಲ್ಲಿಗೆ ನಿಲ್ಸುವಂತ ಕೆಲಸ ಮಾಡಿ ಸೂಕ್ತವಾದ ನ್ಯಾಯವನ್ನು ಕೊಟ್ಟು ಈ ಹೋರಾಟ ಧರಣಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕು. ಅದು ತಾವೇ ಬಂದು ಇದನ್ನ ವಿದಾಯ ಮಾಡಬೇಕು. ಇವ್ರ
ಇವ್ರಿಗೆಲ್ಲ ಸೂಕ್ತವಾದ ಪರಿಹಾರ ನ್ಯಾಯ ಕೊಟ್ಟು ಸಾರ್ವಜನಿಕರು ಎಲ್ಲರೂ ಸೇರಿ ಎಲ್ಲಿ ಅನುಕೂಲ ಆದ್ರೆ ಸರಿ ಹೋಗುತ್ತಂತ ಹೇಳ್ಕೊಂಡು ಎಲ್ರದ್ದು ಅಭಿಪ್ರಾಯದ ಆ ಅಭಿಪ್ರಾಯನ ನೀವು ನೆರವೇರಿಸ್ಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಬೊಮ್ಮನಹಳ್ಳಿ ಮತ್ತು ತಾಳಿಕೋಟಿ ಪಟ್ಟಣದ ಹಿರಿಯರು ನಾಗರಿಕರು ಎಲ್ಲರ ಪರವಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಇನ್ನೂ ಹೆಚ್ಚಿನ ನಮ್ಮೆಲ್ಲರ ಬೆಂಬಲ ಇರುತ್ತೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸುತ್ತೇನೆ.